ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. BCom 3ನೇ ಸೆಮಿಸ್ಟರಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕನ್ನಡ ಪಠ್ಯಕ್ರಮದ ಅನುಸಾರವಾಗಿ ಒಂದು ತತ್ವಪದವನ್ನು ಕೊಡಲಾಗಿದೆ ಅಥವಾ ನೀಡಲಾಗಿದೆ. ಆ ತತ್ವಪದ ಈ ರೀತಿ ಇದೆ: ದುಡ್ಡು ಕೆಟ್ಟದ್ದು ನೋಡಣ್ಣ. ಇದು ಬರೆದಿರುವಂತಹ ವ್ಯಕ್ತಿ ಶಿಶಿನಾಳ ಶರೀಫ. ಆ ಒಂದು ದುಡ್ಡು ಕೆಟ್ಟದ್ದು ನೋಡೋಣ ಒಂದು ಪದ್ಯದ ಆಶಯವು ನಾವಿಲ್ಲಿ ಈಗ ತಿಳಿದುಕೊಳ್ಳೋಣ. ನೋಡಿ, ಆಶಯ ಈ ರೀತಿ ಇದೆ: ಹಣ ಎಂಬುದು ವಿನಿಮಯದ ಮಾಧ್ಯಮವಾಗಿ ಉಳಿದಿಲ್ಲ. ಮನುಷ್ಯನ ಹೆಚ್ಚು ಹಣಕ್ಕೆ ಬೆಲೆ ಕೊಡುವಷ್ಟು ಜೀವನದ ಜಗತ್ತಿನ ಬಗ್ಗೆ ಬೆಲೆ ಕೊಡುತ್ತಿಲ್ಲ. ಮನುಷ್ಯ ಇಂದು ಸಮಾಜವನ್ನಾಗಿ ಉಳಿಯದೆ ಇರಲು ಹಣದ ಮೋಹ ಕಾರಣ. ನಾವು ಯಾಂತ್ರಿಕ ಜಗತ್ತಿನೊಂದಿಗೆ ಯಾಂತ್ರಿಕವಾಗಿ ವರ್ತಿಸುತ್ತಾ ಗುಣ ಪ್ರಧಾನ ಸಮಾಜ ನಿರ್ಮಿಸಲು ಸೋತಿದ್ದೇವೆ. ಹಣ ಪ್ರಧಾನ ಸಮಾಜವು ಇಂದು ರೋಗಗ್ರಸ್ತವಾಗಿ ಬಳಲುತ್ತಿದೆ. ಸಂಬಂಧಗಳ ಅರ್ಥ ಕಳೆದುಕೊಂಡಿವೆ. ಮಾತು ತನ್ನ ಬೆಲೆ ಕಳೆದುಕೊಂಡು ಹಣದ ದಾಸನಾಗಿರುವುದನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಣುತ್ತೇವೆ. ಗುಣಪ್ರಧಾನ ಸಮಾಜ ನಿರ್ಮಾಣವಾದಾಗ ಮಾತ್ರ ಹಣದ ಅವಶ್ಯಕತೆ ಎಷ್ಟು ಇರಬೇಕೆಂಬುದು ಮನುಷ್ಯನಿಗೆ ತನ್ನ ಅನುಭವಗಳು ತಿಳಿಸುತ್ತದೆ ಎಂಬ ಈ ಒಂದು ಆಶಯದ ಮೂಲಕ ಶಿಶಿನಾಳ ಶರೀಫ ಮನುಷ್ಯ ಮತ್ತು ಸಮಾಜವನ್ನು ಎರಡನ್ನೂ ಎಚ್ಚರಿಸುತ್ತಿದ್ದಾರೆ. ಪದ್ಯ ಈ ರೀತಿ ಇದೆ: ದುಡ್ಡು ಕೆಟ್ಟದ್ದು ನೋಡಣ್ಣ, ದುಗ್ಗಾಣಿಕೆಗೆ ದಡ್ಡನಾಗಬೇಡವೋ ತಿಂದಿ ನೀ ಮಣ್ಣ. ದುಡ್ಡು ಕೆಟ್ಟದ್ದು ಹೆಂಡ ಮೂಢಾತ್ಮ, ದೊಡ್ಡವರನ್ನೆಲ್ಲ ಹೆಗ್ಗಾಲು ಹಿಡಿಸಿತು. ನೋಡಿ, ಅಂದರೆ ಈ ಪದ್ಯದ ಸಾರಾಂಶ ಏನೆಂದರೆ, ದುಡ್ಡು ಕೆಟ್ಟದ್ದು, ಹೆಂಡ ಮೂಢಾತ್ಮ ದೊಡ್ಡವರನ್ನೆಲ್ಲ ಹೆಗ್ಗಾಲು ಹಿಡಿಸಿತು. ಹಣ ಕೆಟ್ಟದ್ದಲ್ಲ, ಅದನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಮನಸ್ಸುಗಳು ಕೆಟ್ಟದ್ದು. ಅಂದರೆ ದುಡ್ಡು ಕೆಟ್ಟದ್ದಲ್ಲ, ಅದನ್ನು ಕೆಟ್ಟ ರೀತಿಯಲ್ಲಿ ಕೆಟ್ಟ ಕೆಲಸಗಳು ಉಪಯೋಗಿಸಿಕೊಂಡಾಗ ಅಂತಹ ಮನುಷ್ಯರು ಕೆಟ್ಟದು ಅಂತ ಕವಿ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದುಡ್ಡು ಕೆಟ್ಟದ್ದು ನೋಡೋಣ ಅಂದರೆ ಹಣವೇ ಕೆಟ್ಟದ್ದು ಎಂಬ ಭಾವನೆ. ಆದರೆ ಮುಂದಿನ ಸಾಲುಗಳು ದುಗ್ಗಾಣಿಕೆಗೆ ದಡ್ಡನಾಗಬೇಡವೆಂಬ ಮೂಲಕ ಹಣಕ್ಕಾಗಿ ದುರಾಸೆ ಪಟ್ಟು ನೀನು ಮೂರ್ಖನಾಗಬೇಡ ಎಂದು ಎಚ್ಚರಿಸುತ್ತದೆ. ಅಂದರೆ ಹಣದ ದುರಾಸೆ ಕೆಟ್ಟದ್ದೇ ಹೊರತು ಹಣವಲ್ಲ. ಹಣ ದೊಡ್ಡವರನ್ನು ದಡ್ಡರಾಗಿಸುತ್ತದೆ. ದೊಡ್ಡವರನ್ನೇ ಹೆಗ್ಗಾಲು ಹಿಡಿಸಿತು. ಅಂದರೆ ಹಣದ ಆಸೆಯಿಂದ ಬುದ್ಧಿವಂತರನ್ನು ಮತ್ತು ಅನೇಕ ದೊಡ್ಡ ವ್ಯಕ್ತಿಗಳನ್ನು ಮತ್ತು ಅನೇಕ ಗೌರವಾನ್ವಿತರು ಸಹ ಅವರನ್ನೂ ಸಹ ತಪ್ಪು ದಾರಿ ಹಿಡಿಸುತ್ತದೆ ಈ ಹಣ, ಅಥವಾ ಮೂರ್ಖತನದಿಂದಾಗಿ ವರ್ತಿಸುತ್ತದೆ ಎಂದು ಸೂಚಿಸುತ್ತದೆ. ಹಣದ ಮೇಲಿನ ದುರಾಸೆಯನ್ನು ವಿವೇಕವನ್ನು ಮರೆಮಾಚಿ ಜನರನ್ನು ಕೆಟ್ಟ ಕೆಲಸಗಳಿಗೆ ಪ್ರೇರೇಪಿಸುತ್ತದೆ ಎಂಬುದನ್ನು ಇದರ ಒಂದು ಮುಖ್ಯ ಅರ್ಥ. ನಾವು ಈ ಸಾಲುಗಳು ಹಣದ ದುರಾಸೆಯ ಅಂದರೆ ದುರುಪಯೋಗ ಮತ್ತು ಅದು ಮನುಷ್ಯನ ವಿವೇಕವನ್ನು ಹೇಗೆ ಹಾಳು ಮಾಡುತ್ತದೆ ಎಂಬುದರ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ಹಣವು ಅಧಿಕಾರ ಮತ್ತು ಪ್ರಭಾವವನ್ನು ಹೊಂದಿದ್ದರೂ ಅದನ್ನು ಸರಿಯಾಗಿ ಬಳಸಿಕೊಳ್ಳದಿದ್ದರೆ ಅದು ಅನಾಹುತಕ್ಕೆ ಅಥವಾ ಕೆಟ್ಟ ದಾರಿಗಳಿಗೆ ಅದು ಕಾರಣವಾಗುತ್ತೆ ಅಂತ ಇಲ್ಲಿ ಶಿಶಿನಾಳ ಶರೀಫ ಹೇಳ್ತಾ ಇದ್ದಾರೆ. 2ನೇ ಪ್ಯಾರ: ದುಡ್ಡು ಕೆಟ್ಟದ್ದು ನೋಡಣ್ಣ, ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ. ಸಂತೇಲಿ ಇಲ್ಲದ ಮರ್ಯಾದೆ ಕೊಡಿಸಿ ಮಿನ್ನನೆ ತಿಂದಿತು ಒಳಗೆ ಮೆಲ್ಲನೆ. ನೋಡಿ, ಈ ಸಾಲುಗಳು ಹಣದ ದುಷ್ಪರಿಣಾಮಗಳ ಬಗ್ಗೆ ಮತ್ತಷ್ಟು ಆಳವಾದ ನೋಟವನ್ನು ನೀಡುತ್ತದೆ. ಹಣ ಹೆಣ್ಣನ್ನು ಕೀಳಾಗಿ ಮಾಡಬಲ್ಲದು. ಹಣ ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಎಂಬುದು ಹಣಕ್ಕಾಗಿ ಹೆಣ್ಣು ತನ್ನ ಗೌರವವನ್ನು ಕಳೆದುಕೊಳ್ಳಬಹುದು ಎಂಬುದು ಹಣಕ್ಕಾಗಿ ಹೆಣ್ಣು ತನ್ನ ಗೌರವವನ್ನು ಬಿಟ್ಟುಕೊಡಬೇಕಾಗಿ ಬರುವುದು, ಅಥವಾ ಹಣಕ್ಕಾಗಿ ಹೆಣ್ಣು ಕೇವಲ ಒಂದು ವಸ್ತುವಿನಂತೆ ಕಾಣಬಹುದು ಎಂಬ ಅರ್ಥವನ್ನು ಇಲ್ಲಿ ಸೂಚಿಸುತ್ತದೆ. ಹಣವು ಮನುಷ್ಯರನ್ನು ಸರಿ ತಪ್ಪುಗಳ ವಿವೇಕ ಇಲ್ಲದಂತೆ ಮಾಡುತ್ತದೆ ಎಂಬುದು ಇದರ ಆಳವಾದ ಅರ್ಥ. ಹಣವಿಲ್ಲದ ಗೌರವಕ್ಕೆ ಬೆಲೆಯಿಲ್ಲ. ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ ಮಿನ್ನನೆ ತಿನ್ನುವುದು ಒಳಗೆ ಮೆಲ್ಲನೆ ಎಂಬ ಸಾಲುಗಳು ಹಣವಿದ್ದರೆ ಸಮಾಜದಲ್ಲಿ ಇಲ್ಲದ ಮರ್ಯಾದೆ ಸಿಗುತ್ತದೆ ಎಂದು ಹೇಳುತ್ತದೆ. ಆದರೆ ಆ ಮರ್ಯಾದೆ ನಿಜವಾದದ್ದಲ್ಲ, ಅದು ಹಣ ಇರುವವರೆಗೂ ಮಾತ್ರ ಇರುತ್ತೆ.
ಒಳಗೆ ಅದು ವ್ಯಕ್ತಿಯ ಆತ್ಮಗೌರವವನ್ನು ಮತ್ತು ಪ್ರಾಮಾಣಿಕತೆಯನ್ನು ಮೆಲ್ಲನೆ ತಿನ್ನುತ್ತದೆ ಎಂಬುದು ವಿವರಿಸುತ್ತದೆ. ಹಣ ಇರುವ ಗಂಟ ಮಾತ್ರ ಮನುಷ್ಯನಿಗೆ ಮರ್ಯಾದೆ. ಹಣ ನಿನ್ನ ಹತ್ರ ಖಾಲಿಯಾದರೆ ಅದು ಮರ್ಯಾದೆನೂ ಖಾಲಿಯಾಗುತ್ತೆ, ಸಮಾಜದಲ್ಲಿ ನಿನ್ನನ್ನು ಬೇರೆ ರೀತಿ ನೋಡ್ತಾರೆ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಈ ಸಾಲುಗಳು ಹಣವ ವ್ಯಕ್ತಿಯ ನೈತಿಕತೆ, ಆತ್ಮಗೌರವ ಮತ್ತು ಸಂಬಂಧಗಳ ಒಳಗೆ ಹಾಳು ಮಾಡುತ್ತವೆ ಎಂಬುದನ್ನು ವಿವರಿಸುತ್ತದೆ. ಹಣದಿಂದ ಬರುವ ಗೌರವ ಅದು ತಾತ್ಕಾಲಿಕವಾಗಿದ್ದು ಅದು ಒಳಗೊಳಗೆ ಮನುಷ್ಯನ ವ್ಯಕ್ತಿತ್ವವನ್ನು ನಾಶ ಮಾಡುತ್ತದೆ ಎಂಬುದು ಇದರ ಮುಖ್ಯ ವಸ್ತುವಾಗಿದೆ. ತನ್ನಗ ಮಾಡಿತು ಬೆಂಕಿಯ ಕಿಡಿ, ರೊಕ್ಕ ಮುಕ್ಕಿಸಿತು ಮಣ್ಣು ಅದ, ತಕ್ಕಂತೆ ಬಳಸು ತೆರೆಸಿತು ಕಣ್ಣು, ಮುಕ್ಕುವ ಚಪಲ ಯಾಕಿನ್ನು ಮುಕ್ಕಿ. ನೋಡಿ, ಬೆಂಕಿಯ ಕಿಡಿ ತನ್ನಗ ಮಾಡಿತು ಅಂದರೆ ಬೆಂಕಿಯು ಕಿಡಿಯಂತೆ ಸಣ್ಣ ವಿಷಯವೂ ಸಹ ದೊಡ್ಡ ಆಪತ್ತಿಗೆ ಕಾರಣವಾಗಬಹುದು. ಅಂದರೆ ಬೆಂಕಿ ಸ್ವಲ್ಪ ಸಣ್ಣದಾಗಿರುತ್ತೆ, ಆದರೆ ಅದು ಹತ್ತಿ ಉರಿದರೆ ಇಡೀ ಪ್ರಪಂಚವನ್ನೇ ನಾಶ ಮಾಡಬಹುದು. ಆ ರೀತಿ ದುರಾಸೆ ಮೂಲಕ ಇಲ್ಲಿ ಕೊಡ್ತಿದ್ದಾರೆ. ಅಂದರೆ ಬೆಂಕಿ ಅಂದರೆ ಕೋಪದಂತಹ ಭಾವನೆಗಳನ್ನು ತಾವೇ ತನ್ನಗೆ ಮಾಡಬಹುದು ಅಥವಾ ಅದನ್ನು ನಿಯಂತ್ರಣದಲ್ಲಿ ಇಡಬಹುದು. ಆದರೆ ನಮ್ಮ ಕೋಪ ಆತುರಗಳಿಂದ ನಮಗೆ ಸಮಸ್ಯೆಗಳು ಆಗದಂತೆ ನೋಡಿಕೊಳ್ಳಬಹುದು. ರೊಕ್ಕ ಮುಕ್ಕಿಸಿತು ಮಣ್ಣು ಸಂಪತ್ತು ರೊಕ್ಕ ಕೇವಲ ಮಣ್ಣಿಗೆ ಸಮಾನ, ಮಣ್ಣಿನಲ್ಲೇ ಸರಿ ಹೋಗುವಂತಹದ್ದು. ಆದರೆ ಹಣ ಎಂಬುದು ಶಾಶ್ವತವಲ್ಲ. ಅದನ್ನು ಸರಿಯಾಗಿ ಬಳಸಿಕೊಳ್ಳದಿದ್ದರೆ ಅದು ವ್ಯರ್ಥವಾಗಿ ಮಣ್ಣು ಪಾಲಾಗುತ್ತದೆ. ಅದ ತಕ್ಕಂತೆ ಬಳಸಲು ತರಿಸಿತು ಕಣ್ಣು. ಈ ಎಲ್ಲ ಅನುಭವಗಳಿಂದ ಮನುಷ್ಯನು ಕಣ್ಣು ತೆರೆಯಬೇಕು. ಅಂದರೆ ಸಂಪತ್ತು ಮತ್ತು ಕೋಪಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದು ಅರ್ಥ ಮಾಡಿಕೊಳ್ಳಬೇಕು. ಮುಕ್ಕುವ ಚಪಲ ಯಾಕಿನ್ನು ಎಲ್ಲವನ್ನೂ ತಿಳಿದಿದ್ದರೂ ಇನ್ನೂ ಯಾಕೆ ದುರಾಸೆ ಪಡುತ್ತೀಯಾ ಅಥವಾ ಅನಗತ್ಯವಾಗಿ ಆಸೆ ಪಡುತ್ತೀರಾ? ಆಸೆ ಪಡೋದು ತಪ್ಪಲ್ಲ, ಆದರೆ ದುರಾಸೆ ಪಡೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ಹೀಗೆ ಹೇಳುತ್ತದೆ, ಕೋಪ ಮತ್ತು ಸಂಪತ್ತು ಅಧಿಕಾರವನ್ನು ಎಚ್ಚರಿಕೆಯಿಂದ ಮತ್ತು ಜವಾಬ್ದಾರಿಯುತವಾಗಿ ಬಳಸಿಕೊಳ್ಳಬೇಕು. ಇಲ್ಲದಿದ್ದರೆ ಅವು ನಮಗೆ ಹಾನಿ ಮಾಡುತ್ತವೆ. ನಾವು ನಮ್ಮ ಆಲೋಚನೆ ಮತ್ತು ದುರಾಸೆಯನ್ನು ನಿಯಂತ್ರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಾವು ಎಷ್ಟು ಸಂಪತ್ತು ಹೊಂದಿದ್ದರೂ ಅದು ಮಣ್ಣು ಪಾಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಬಿಕ್ಕಳಿಸು ಕುಡಿಸಿತು ನೀರನ್ನು, ಆಸೆ ಬಿದ್ದು ಮನದ ಮಾರಿ ಉಟಳತೆ ಹುಡುಕುತ್ತಾ 108 ಕೇರಿ, ಕಾಸನ್ನು ಹೆಕ್ಕಿ ಮುಳಿಸಿ ಶಿಶುನಾಳಧೀಶನ ಮರೆತಲು ಸೊಕ್ಕಿ. ಬಿಕ್ಕಳಿಸು ಕುಡಿಸಿತು ನೀರನ್ನು. ಯಾರಾದರೂ ಬಿಕ್ಕಳಿಸಿದಾಗ ಅಂದರೆ ದಾಹವಾದಾಗ ನೀರು ಕುಡಿಯುವುದು ಸಾಮಾನ್ಯ. ಆದರೆ ಇಲ್ಲಿ ಬಿಕ್ಕಳಿಸುವುದು ಅಂದರೆ ಆಸೆ ಅಥವಾ ದುರಾಸೆಯನ್ನು ಸೂಚಿಸುತ್ತೆ. ಅದನ್ನು ತಣಿಸಲು ಅಂದರೆ ಆ ನೀರು ಕುಡಿಯೋಕ್ಕೆ ನಮ್ಮ ಮನಸ್ಸನ್ನು ಕಡಿಮೆ ಮಾಡಲು ಇನ್ನಷ್ಟು ಸಂಪತ್ತಿನ ಆಸೆಯನ್ನು ನೀರು ಕುಡಿದು ತಣಿಸಿಕೊಳ್ಳುವಂತೆ ತೋರಿಸುತ್ತದೆ. ಆಸೆ ಬಿದ್ದು ಮನದ ಮಾರಿ ಟೊಳೆ ಹುಡುಕುತ್ತಾ 108 ಕೇರಿ. ಮನಸ್ಸಿನಲ್ಲಿ ದುರಾಸೆ ಹೆಚ್ಚಿದಾಗ ಅದು ಒಂದು ರೀತಿಯ ರೋಗದಂತೆ ಕಾಣುತ್ತದೆ. ಈ ದುರಾಸೆಗಾಗಿಯೇ ಜನರು ಊರೂರು ಕೇರಿ ಅಲೆದಾಡುತ್ತಾ ಹೋಗ್ತಿರುತ್ತಾರೆ. ಕಾಸನ್ನು ಹೆಕ್ಕಿ ಮೂಳಿ ಶಿಶುನಾಳಧೀಶನ ಮರೆತಲು ಸೊಕ್ಕಿ. ಇಲ್ಲಿ ವ್ಯಕ್ತಿ ಸಂಪಾದಿಸುವ ಪ್ರತಿಯೊಂದು ಕಾಸನ್ನು ಬಹಳ ಕಷ್ಟಪಟ್ಟು ಸಂಗ್ರಹಿಸುತ್ತಾನೆ. ಈ ಹಣದ ಆಸೆಯಿಂದ ಅವನು ದುರಂಕಾರಿಯಾಗಿ ತನ್ನನ್ನು ಸೃಷ್ಟಿ ಮಾಡಿದ ದೇವನನ್ನೇ ಅಥವಾ ಶಿಶುನಾಳ ಶರೀಫನನ್ನೇ ಮರೆತು ಬಿಡುತ್ತಾನೆಂದು ಹೇಳುತ್ತದೆ. ಒಟ್ಟಾರೆಯಾಗಿ ಈ ಸಾಲುಗಳು ಹೇಳುವ ರೀತಿ ಹೀಗಿದೆ. ದುರಾಸೆ ಒಂದು ಅಪಾಯಕಾರಿ ಗುಣ. ಅದನ್ನು ತಣಿಸಲು ಹೊರಟರೆ ಮನುಷ್ಯನು ಕಾಸು ಹುಡುಕುತ್ತಾ ಹೋಗುತ್ತಾನೆ. ಈ ಹಣದ ಸೊಕ್ಕಿನಿಂದ ಅವನು ಅಹಂಕಾರಿಯಾಗಿ ತನ್ನ ಸೃಷ್ಟಿಕರ್ತನನ್ನೇ ಮರೆತು ಬಿಡುತ್ತಾನೆ. ಇದು ಒಂದು ದಾರ್ಶನಿಕವಾದ ಮಾನವನ ಸ್ವಭಾವವನ್ನು ವಿವರಿಸುವ ಕವನವಾಗಿದ್ದು, ಹಣದ ಮೇಲಿನ ಅತಿಯಾದ ಆಸೆಯು ಮಾನವನಿಗೆ ಹೇಗೆ ಅವನ ಮೂಲದಿಂದ ದೂರ ಮಾಡುತ್ತದೆ ಎಂಬುದನ್ನು ಮನದಟ್ಟು ಮಾಡುವಂತೆ ಶಿಶುನಾಳ ಶರೀಫ ಈ ಒಂದು ಪದ್ಯಭಾಗದಲ್ಲಿ ಅಥವಾ ತತ್ವಪದದಲ್ಲಿ ಮನುಷ್ಯನ ಒಂದು ಹಣದ ಇಲ್ಲಿ ಮುಖ್ಯ. ಆದರೆ ಹಣವನ್ನು ದುರಾಸೆ ಪಡಬಾರದು ಅಂತ ಇಲ್ಲಿ ಹೇಳಕ್ಕೆ ಹೊರಟಿದ್ದಾರೆ ಶಿಶುನಾಳ ಶರೀಫ.